ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರದ ಬ್ಲಾಗ್ನ ಟೈಮ್ ಬಂದು 12 ಗಂಟೆ ಆಗಿದೆ. ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗು. ಬೆಳಗ್ಗೆ ಟಿಫನ್ ಎಲ್ಲ ಮುಗೀತು. ಇವಾಗ ಸ್ವಲ್ಪ ನೆನ್ಮಂಗ್ಲಕ್ಕೆ ಹೋಗೋದಿತ್ತು, ಕೆಲವೊಂದಿಷ್ಟು ಕೆಲಸಗಳಿತ್ತು. ಹಾಗೆ ಅಪ್ಪು ಕೂಡ ಬರ್ತಾನೆ ಇವತ್ತು. ಅವನಿಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬೇಕು, ಹಾಗಾಗಿ ಹೊರಡ್ತಾ ಇದ್ದೀನಿ. ಹಾಗೆ ಚಿಕ್ಕಪೇಟೆಯಿಂದ ಏನು ತಂದಿದೆ ಅಂತ ಓಲ್ಡ್ ಬ್ಲಾಗಲ್ಲಿ ನಾನು ತೋರಿಸಿರಲಿಲ್ಲ, ಈ ಬ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಹೋಲ್ಸೇಲಲ್ಲಿ ನಾವು ಏನೇನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಏನೇನೆಲ್ಲ ಐಟಮ್ಸ್ ಬೇಕೋ ಅದನ್ನು ಮಾತ್ರ ತೊಗೊಂಬಂದೆ. ಜ್ಯುವೆಲ್ಸ್ ಎಲ್ಲ ನಾನು ತೊಗೊಂಬರಲಿಲ್ಲ, ಯಾಕಂದರೆ ನನಗೆ ಹೊಸ ಕಲೆಕ್ಷನ್ಸ್ ಬ್ರೈಡ್ಸ್ಗೆ ಇವಾಗ ಇರೋ ಬ್ರೈಡ್ಸ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿರ್ಬೋದು, ಅವ್ರಿಗೆಲ್ಲ ಇಷ್ಟ ಆಗೋ ಥರ ಕಲೆಕ್ಷನ್ಸ್ನ ತೊಗೊಬರಬೇಕು ಅಂತ ಅಷ್ಟೇ. ಹಾಗಾಗಿ ನನಗೇನು ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಓಕೆ, ಇನ್ನೊಂದು ಸತಿ ನೋಡೋಣ, ನೆಕ್ಸ್ಟ್ ಮಂತೆಲ್ಲ ಹೋಗಿ ಚೆಕ್ ಮಾಡೋಣ ಇನ್ನೊಂದು ಸತಿ ಅಂತ ಹೇಳ್ಬಿಟ್ಟು ನಾನು ಜ್ಯುವೆಲ್ಸ್ ಏನೂ ತರಲಿಲ್ಲ. ಚೋಕರ್ಸ್ನ ನೋಡಿದ್ವಿ, ಆದರೆ ಚೋಕರ್ಸು ನಮ್ಮ ಇಂಡಿಯನ್ ಬ್ರೈಡ್ಸ್ ಇಷ್ಟಪಡೋ ಅಂಥ ಥರದ್ದು ಯಾವುದೂ ಇರಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಇನ್ವೆಸ್ಟ್ ಮಾಡೋದಕ್ಕೆಲ್ಲ ಹೋಗಲಿಲ್ಲ. ಜಡೆ ಬಂಗಾರ ಕೂಡ ನೋಡಿದ್ವಿ, ಅದರಲ್ಲಿ ನನಗೆ ಹೆವಿಯಾಗಿ ಇರೋ ಥರ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಯಾವುದನ್ನು ಜ್ಯುವೆಲ್ಸ್ ಎಲ್ಲ ತರಲಿಲ್ಲ, ಜಸ್ಟು ಹೇರ್ ಆಕ್ಸೆಸರೀಸ್ನ ಮಾತ್ರ ತೊಗೊಂಡು ಬಂದೆ. ಹಾಗೆ ನನಗೆ ಕಮೆಂಟ್ಗಳು ಮಾಡಿದ್ರಿ, ಹಾಗೆ ಮತ್ತು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ, ನೀವು ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ನಾವು ಏನೇನು ಮೇಕಪ್ ಮಾಡ್ತೀವಲ್ಲ ಆ ಪ್ರಾಡಕ್ಟ್ಸ್ನೆಲ್ಲ ನೀವು ಚಿಕ್ಕಪೇಟೆಯಿಂದ ತರೋದಾ ಅಂತ ಕೇಳಿದ್ರಿ. ಯಾಕೆಂದರೆ ಅದು ಚಿಕ್ಕಪೇಟೆಯಲ್ಲಿ ತುಂಬ ಕಮ್ಮಿಗೆ ಸಿಕ್ಬಿಡುತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಗೊತ್ತಿರುತ್ತೆ ಕೆಲವ್ರಿಗೆ. ಆದರೆ ಮೇಕಪ್ ಆರ್ಟಿಸ್ಟ್ ಆದಮೇಲೆ ನೀವು ಯಾವುದೇ ರೀತಿಯಾದಂಥ ಏನಂತೀರ ಕ್ವಾಲಿಟಿನ ನೀವು ನೋಡಬೇಕಾಗುತ್ತೆ. ನೀವು ಯಾವ ಥರ ಕ್ವಾಲಿಟಿ ನೀವು ಚೆನ್ನಾಗಿ ಕೊಡಬೇಕು, ಒಂದು ಒಳ್ಳೆ ಬ್ರೈಡು ನಾನ್ ಬ್ರೈಡಲ್ಲೂ ನೀವು ಮೇಕಪ್ ಮಾಡ್ತೀರಾ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಟ್ಕೊಂಡ್ರೆ ನಿಮ್ಮ ವರ್ಕು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಪ್ರೊಫೈಲ್ ಫೋಟೋಸ್ಗಳು ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಸು ಮುಖ್ಯ, ಹಾಗೆ ಫೋನ್ ಕೂಡ ಮುಖ್ಯ. ಹೊಸ ಫೋನ್ ತೊಗೊಳ್ಳಿ ಅಂತ ಕೇಳ್ತಾ ಇದ್ದೀರಾ, ಕ್ವಾಲಿಟಿ ಚೆನ್ನಾಗಿಲ್ಲ, ಬರ್ತಾಯಿಲ್ಲ ಅಂತ. ಆದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ ಮಾಡಿದ್ದು ಮೊದಲು ಫೋನ್ಗೇನೆ. ಈ ಫೋನ್ನೇ ನಾನು ಸ್ಟಾರ್ಟಿಂಗ್ ನನ್ನ ಬಜೆಟ್ ನೋಡಿಕೊಂಡು ನಾನು ತೊಗೊಂಡಿದ್ದು. ಹಾಗಾಗಿ ಹೊಸ ಫೋನ್ ತೊಗೊಳ್ಳೋದು ಅಷ್ಟು ಇವಾಗಿಲ್ಲ. ನೋಡೋಣ, ಮುಂದೆ ತೊಗೋತೀನಿ. ಚೆನ್ನಾಗಿರೋ ಚೆನ್ನಾಗಿ ಕ್ಲಾರಿಟಿ ಸಿಗೋವಂಥದ್ದು ಮುಂದೆ ತೊಗೋತೀನಿ, ಇವಾಗಲ್ಲ. ಇವಾಗ ಏನಿದೆ ಅದರಲ್ಲೇ ಆದಷ್ಟು ನಿಮಗೆ ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ. ಅಲ್ಲಿ ಏನಂದರೆ ಚಿಕ್ಕಪೇಟೆಯಲ್ಲಿ ನಾನು ಯಾವುದೇ ರೀತಿಯಾದಂಥ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಳ್ಳಲ್ಲ. ಯಾಕಂದರೆ ನಾನು ಮೇಕಪ್ ಕಲಿತ ಮೇಲೆ ನಾವು ವೈಭವ್ ಸ್ಟೋರ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಮೇಕಪ್ಗೆ ಅಂತಲೇ ಅಲ್ಲಿ ಒಂದು ವೈಭವ್ ಸ್ಟೋರ್ ಅಂತ ಚಿಕ್ಕಪೇಟೆಯಲ್ಲಿದೆ. ನಿಮ್ಮೆಲ್ಲ ಮೇಕಪ್ ಆರ್ಟಿಸ್ಟ್ ಯಾರೇ ಕಲಿತ್ರು, ಯಾರೇ ಒಬ್ಬರ ಇವಾಗ ಕಲಿಯೋಕ್ಕೆ ಹೋಗ್ತಾ ಇದ್ದಾನೋ ಅವರು ಕೂಡ ಅಲ್ಲೇ ಪರ್ಚೇಸ್ ಮಾಡೋದು. ಯಾಕಂದರೆ ಅಲ್ಲಿ ನಿಮಗೆ ಟೆಸ್ಟ್ ಕೊಡೋದಕ್ಕೂ ಕೊಡ್ತಾರೆ, ನಿಮ್ಮ ಬಜೆಟ್ ತಕ್ಕನಾಗೂ ಪ್ರಾಡಕ್ಟ್ ಸಿಗುತ್ತೆ. ಹಾಗೆ ನಿಮ್ಮ ಏನು ಮೇಕಪ್ ಮಾಡೋ ಥರ ಪ್ರಾಡಕ್ಟ್ಸ್ಗಳು ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನಾನು ಒಂದೇ ಸತಿನೇ ವೈಭವ್ ಸ್ಟೋರಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ತೊಗೊಂಬಂದ್ಬಿಟ್ಟಿದ್ವಿ ಪ್ರಾಡಕ್ಟ್ ಟೂರ್ಗೆ ಹೋದಾಗ. ಹಾಗಾಗಿ ನಾನು ಇವಾಗ ಅಷ್ಟೇ, ನೆಕ್ಸ್ಟ್ ಏನಾದರೂ ಎಲ್ಲ ಖಾಲಿ ಆಯಿತು ಅಂದರೂ ನೆಕ್ಸ್ಟ್ ನಾನು ಹೋಗೋದೆ ಅದೇ ಒಂದು ಸ್ಟೋರ್ಗೆ, ವೈಭವ್ ಸ್ಟೋರ್ಗೆ ಹೋಗಿ ನೀವು ತೊಗೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ ಟೆಸ್ಟ್ ಮಾಡೋದಕ್ಕೂ ಕೂಡ ಕೊಡ್ತಾರೆ. ಹಾಗೆ ಬಜೆಟಲ್ಲಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೀವೇ ನೋಡಿ ತೊಗೋಬೋದು. ನಿಮಗೆ ಔಟ್ಲುಕ್ ಕೂಡ ನಮಗೆ ನ್ಯಾಚುರಲ್ ಬೇಕಾ ಆ ಥರ ಪ್ರಾಡಕ್ಟ್ಸ್ನ ನೀವು ತೊಗೊಳ್ಳಿ, ಇಲ್ಲ ಹೈಯಾಗಿ ಕವರೇಜ್ ಬೇಕಾ ಆ ಥರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ತೊಗೊಳ್ಳಿ. ಆದಷ್ಟು ನಾನು ಸಜೆಸ್ಟ್ ಮಾಡೋದು ಚಿಕ್ಕಪೇಟೆಯಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಈ ಥರ ವೈಭವ್ ಸ್ಟೋರು, ಕುಮಾರ್ ಸ್ಟೋರು, ಆಮೇಲೆ ಕೆಲವೊಂದು ಕಡೆ ಎಲ್ಲ ತುಂಬ ಆ ಥರ ಪ್ರಾಡಕ್ಟ್ಸ್ ಇರೋ ಅಂಥ ಸ್ಟೋರ್ಗಳೇ ಇರುತ್ತೆ. ಅಲ್ಲಿ ಹೋಗಿ ನೀವು ಆ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಟೆಸ್ಟ್ ಮಾಡಿ, ನೀವು ಚೆಕ್ ಮಾಡಿ ಕ್ವಾಲಿಟಿ ಚೆನ್ನಾಗಿದೆಯಾ, ಯಾವ ಥರ ಇದೆ, ಬಜೆಟಲ್ಲಿದೆಯಾ, ಇದನ್ನೆಲ್ಲ ನೋಡಿಕೊಂಡು ತೊಗೊಳ್ಳಿ. ಸೊ ನಾನು ಕೂಡ ಅದೇ ಥರ ಮಾಡೋದು. ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆದಮೇಲೆ ನಾನು ಕೂಡ ಫಸ್ಟು ಎಲ್ಲೆಲ್ಲೋ ಶಾಪ್ ಹೋಗಿ ತೊಗೊಬಂದ್ಬಿಡ್ತಾಯಿದ್ವಿ. ಲಿಪ್ಸ್ಟಿಕ್ಕು ಏನೇನು ಬೇಕು ಅದೆಲ್ಲ ಫಸ್ಟು ನಮಗೂ ಐಡಿಯಾ ಇರಲಿಲ್ಲ ಅಲ್ವಾ ಅದು ಯಾವ ಥರ ಇರುತ್ತೆ ಅಂತ, ಅದು ಹೋಗಿ ತೊಗೊಂಬಂದ್ಬಿಡ್ತಾಯಿದ್ವಿ. ಆದರೆ ಇವಾಗ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ಇವಾಗ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮೇಕಪ್ ಪ್ರಾಡಕ್ಟ್ಸ್ ಮೇಲೆ ಚಿಕ್ಕಪೇಟೆಯಲ್ಲಿ ಅಂತೂ ನಾನು ಯಾವುದೂ ಇನ್ವೆಸ್ಟ್ ಮಾಡೇ ಇಲ್ಲ, ಇದುವರೆಗೂ ಮಾಡಿಲ್ಲ. ನಾನು ಏನು ಒಂದು ವ್ಯಾನಿಟಿ ಕಿಟ್ ಇದೆಯಲ್ಲ ಅದೆಲ್ಲ ವೈಭವ್ ಸ್ಟೋರಿಂದ ತೊಗೊಂಡಿರೋದೆ. ಅದು ಖಾಲಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನು ವೈಭವ್ ಸ್ಟೋರ್ಗೆ ಹೋಗಿ ಪರ್ಚೇಸ್ ಮಾಡೋದು. ಒಂದು ವೇಳೆ ನಾನು ಖಾಲಿ ಆಯಿತು, ನಾನು ಹೋಗ್ತಾ ಇದ್ದೀನಿ, ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೂ ಕೂಡ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಹೆಲ್ಪ್ ಆದರೆ ಹೆಲ್ಪ್ ಆಗಲಿ. ಇವಾಗ ನಾನು ಚಿಕ್ಕಪೇಟೆಗೆ ಹೋಗೋದು ಏನಕ್ಕೆ ಅಂತ ಅಂದರೆ, ಒಂದು ಹೇರ್ ಆಕ್ಸೆಸರೀಸ್ ನಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಏನಾದರೂ ಜಾಸ್ತಿ ಇವಾಗ ಒಂದಾದರೆ ಪರವಾಗಿಲ್ಲ, ಅಂದರೆ 4, 5, 6 ಈ ಥರ ಒಂದು 10 ಈ ಥರ ತೊಗೋತೀವಿ ಅಂದರೆ ನಾವು ಚಿಕ್ಕಪೇಟೆಗೆ ಹೋಗಿ ಹೋಲ್ಸೇಲ್ ರೇಟಲ್ಲಿ ನಾವು ತೊಗೊಂಡ್ರೆ ಒಳ್ಳೆಯದು. ಹೋಲ್ಸೇಲ್ ರೇಟು ಅಂದರೆ ನಿಮಗೆ ಕಮ್ಮಿ ಅಂತಲೂ ಇಲ್ಲ, ಜಾಸ್ತಿ ಅಂತಲೂ ಇಲ್ಲ. ನಿಮಗೆ ಜಾಸ್ತಿದು ಸಿಗುತ್ತೆ, ಕಮ್ಮಿದು ಸಿಗುತ್ತೆ, ಮೀಡಿಯಮ್ ಇರೋದು ಸಿಗುತ್ತೆ. ನಮಗೇನೆಂದರೆ ನನ್ನ ರೇಂಜ್ ಬಂದು 300 to 350, 370 ಇಷ್ಟರಲ್ಲಿ ನಾನು ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು, ಇದನ್ನಾಗಿರ್ಬೋದು ನೋಡ್ತೀವಿ. ಯಾಕಂದರೆ ಒಂದು ಹೇರ್ ಸ್ಟೈಲ್ಗೆ ನಾವು ಚಾರ್ಜ್ ಮಾಡೋ ಅಷ್ಟು ನಾವು ಎಕ್ಸ್ಟೆನ್ಷನ್ನ ತೊಗೋಬೇಕು. ಅದು ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರೆ ನೀವು ಹೇರ್ ಸ್ಟೈಲ್ ಕೂಡ ಮಾಡೋದು ಚೆನ್ನಾಗಿ ಬರುತ್ತೆ.
ಹಾಗಾಗಿ ನಾವು ಮಿನಿಮಮ್ ಅಂದರೂ 400 ಇಂದ ಕೆಳಗೇನೆ ಎಕ್ಸ್ಟೆನ್ಷನ್ಸ್ ನಾನು ಯೂಸ್ ಮಾಡ್ತೀನಿ. 300 to 400 ಈ ಒಂದು ರೇಂಜಲ್ಲಿ ನಾನು ಎಕ್ಸ್ಟೆನ್ಷನ್ಸ್ನ ತೊಗೋತೀನಿ. ಇವಾಗ ನಾನು ತೊಗೊಂಡಿರೋದು ಎಕ್ಸ್ಟೆನ್ಷನ್ಸು ಕೂಡ ಅಷ್ಟೇ 360 ರುಪೀಸು ಒಂದು ಎಕ್ಸ್ಟೆನ್ಷನ್ ಬಂದು. ನೀವು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಲ್ವಾ? ಎಕ್ಸ್ಟೆನ್ಷನ್ ಚೆನ್ನಾಗಿದ್ರೆ ಹೇರ್ ಸ್ಟೈಲ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ್ಯಂಡ್ ಲೆಂತ್ ನೋಡ್ಕೋಬೇಕು, ವಾಲ್ಯೂಮ್ ನೋಡಬೇಕು, ಅದೆಲ್ಲ ಇದ್ರೇ ಚೆನ್ನಾಗಿ ಬರೋದು. ಹಾಗಾಗಿ ಆ ರೇಂಜಲ್ಲಿ ನಾನು ಇವಾಗ ಸ್ಟಾರ್ಟಿಂಗ್ ತೊಗೋತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನೋಡೋಣ, ಇನ್ನೂ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿ ಎಕ್ಸ್ಟೆನ್ಷನ್ಸು ಹೇರ್ ಸ್ಟೈಲ್ಗಳು ಮಾಡೋದಕ್ಕೆ ತೊಗೋಬೋದು. ಇವಾಗ ನಾನು ತೊಗೊಂಡಿರೋ ಅಷ್ಟು ನಿಮಗೆ ತೋರಿಸ್ತೀನಿ. ಸೊ ಈ ಕವರ್ ಪೂರ್ತಿ ಅದೇ ಇರೋದು. ಸೊ ಮೊದಲನೇದು ಬಂದ್ಬಿಟ್ಟು ಈ ಥರ ಪಿನ್ ಬಾಕ್ಸ್ನ ತೊಗೊಂಡಿದ್ದೀನಿ. ಈ ಪಿನ್ ಬಾಕ್ಸ್ ನಾನು ಫಸ್ಟ್ ಏನು ಮಾಡಿದ್ದೆ ಅಂದರೆ ತೊಗೊಂಡಿರಲಿಲ್ಲ. ಇಲ್ಲೇ ಲೋಕಲ್ ಶಾಪಲ್ಲೇ ನಾನು ಹೋಗಿ 100 ರೂಪಾಯಿಗೆ 200 ರೂಪಾಯಿಗೆ ತೊಗೊಂಬಂದು ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದೆ. ಅದು ನಮ್ಗೆ ವರ್ತ್ ಅಲ್ಲ. 200 ರೂಪಾಯಿಗೆ 10ರಿಂದ 20 ಪೀಸ್ ಸಿಗುತ್ತೆ. ಅದೇ ನಿಮಗೆ 250-300 ರೂಪಾಯಿಗೆ ಒಂದು ಬಾಕ್ಸೇ ಸಿಕ್ಬಿಡುತ್ತೆ. ಇದರಲ್ಲಿ ನಿಮಗೆ 1000 ಪೀಸ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1000 ಪೀಸ್ ಇರುತ್ತೆ. ನೀವು ಮಾರಬೇಕು ಅಂದರೆ ಒಂದು ಪೀಸ್ನ 10 ರೂಪಾಯಿ ಥರ ಮಾರಬೇಕು. ನಮಗಿದು ತುಂಬ ಯೂಸ್ ಆಗುತ್ತೆ. ಹೋಲ್ಸೇಲಲ್ಲಿ ನಾವು ತೊಗೊಂಬಿಟ್ರೆ ನಾವು ಬ್ರೈಡ್ಸ್ಗಳಿಗೆ, ನಾನ್ ಬ್ರೈಡ್ಸ್ಗಳಿಗೆ ಪಿನ್ ಸ್ಯಾರಿ ಡ್ರಾಪಿಂಗ್ ಅಂದಮೇಲೆ ಪಿನ್ ಮೇಯ್ನು. ಹಾಗಾಗಿ ಈ ಥರ ಇದರಲ್ಲೂ ನಿಮಗೆ ಸಾಕಷ್ಟು ಬ್ರ್ಯಾಂಡ್ಗಳೆಲ್ಲ ಸಿಗುತ್ತೆ. ಪಿನ್ಸಲ್ಲೇ ತುಂಬ ಬ್ರ್ಯಾಂಡ್ಗಳು ಸಿಗುತ್ತೆ. ನೀವು ಕೂಡ ನೋಡಿಕೊಂಡು ತೊಗೋಬೋದು. ನಾನು ಈ ಬ್ರ್ಯಾಂಡಲ್ಲೇ ಯೂಸ್ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ತುಂಬ ಯೂಸ್ ಮಾಡಿ ನೋಡಿದ್ದೀನಿ. ಸೀರೆಗಳು ಆಗಲಿ, ಸೀರೆಗಳು ಕೆಲವು ಸತಿ ಸಿಕ್ಕಾಕೋಗ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಆದರೆ ಈ ಒಂದು ಬ್ರ್ಯಾಂಡಲ್ಲಿ ನಿಮ್ಗೆ ಆ ಥರ ಆಗೋಲ್ಲ. ಚೆನ್ನಾಗಿದೆ ಆ್ಯಂಡ್ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿಲ್ಲ ನಾನು ಯೂಸ್ ಮಾಡಿರೋದ್ರಲ್ಲಿ. ಹಾಗಾಗಿ ಈ ಒಂದು ಬ್ರ್ಯಾಂಡಲ್ಲಿ ನಾನು ಈ ಒಂದು ಪಿನ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಯು ಪಿನ್ಸು ಅಷ್ಟೇ ಈ ಥರ ನಿಮಗೆ ಬಾಕ್ಸಲ್ಲಿ ಬರುತ್ತೆ. ಇದೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ನಿಮ್ಗೆ ಹಾಕ್ಕೊಡ್ತಾರೆ ಯು ಪಿನ್. ನೆಕ್ಸ್ಟ್ ಬಂದು ಎಕ್ಸ್ಟೆನ್ಷನ್ಸು. ನೀವು ಅಲ್ಲೇ ನೋಡಿದ್ರಲ್ಲ, ನಾನು ಚೆಕ್ ಮಾಡ್ತಾಯಿದ್ದೆ. 2 ಇದರಲ್ಲಿ ನಾನು ಚೆಕ್ ಮಾಡಿದೆ. ಅದರಲ್ಲಿ ಇದು ಓಕೆ ಅಂತ ಅನ್ನಿಸ್ತು. ಇದರಲ್ಲಿ ಲೆಂತು, ವಾಲ್ಯೂಮ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಈ ಥರ ಇದರಲ್ಲಿ ನಾನು 5 ಎಕ್ಸ್ಟೆನ್ಷನ್ಸ್ನ ತೊಗೊಂಬಂದಿದ್ದೀನಿ. 2, 3, 4, 5 ಎಕ್ಸ್ಟೆನ್ಷನ್ಸು. ಇವಾಗ ಸದ್ಯಕ್ಕೆ ನನಗೆ ಇವಾಗ ಮಾರ್ಚು, ಫೆಬ್ರವರಿ ಸ್ಟಾರ್ಟಿಂಗ್ 1-2 ವೀಕ್ಗಾಗೋಷ್ಟು ನಂಗೆ ಬೇಕಾಗಿತ್ತು. ಅಷ್ಟಕ್ಕೆ ನನಗೆ 5 ಎಕ್ಸ್ಟೆನ್ಷನ್ಸ್ ಸಾಕಾಗುತ್ತೆ. ಅಷ್ಟು ಜನ ಇದ್ದಾರೆ. ಹಾಗಾಗಿ ಅಷ್ಟು ಜನಕ್ಕೆ ಇಷ್ಟು ಎಕ್ಸ್ಟೆನ್ಷನ್ ಸಾಕು. ಹಾಗಾಗಿ ಇಷ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ನೀವೇನಾದರೂ ಅಂಗಡಿಗಳಲ್ಲೇ ಇಟ್ಟರೆ ನೀವು ಜಾಸ್ತಿ ಈ ಥರ ನಮಗೆ ಬೇಕಾಗುತ್ತಲ್ವ, ಆರ್ಡರ್ಸ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಳೋದಕ್ಕೆ ಜಾಸ್ತಿ ಬೇಕಾಗುತ್ತೆ. ನಂತರ ಸ್ವೆಟ್ ಪ್ಯಾಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ ಈ ಸರ್ತಿ ಹೋದಾಗ. ಯಾಕಂದರೆ ನಾವು ಅಂಗಡಿಗಳಲ್ಲಿ ಕೇಳಿದ್ರೆ ಜಾಸ್ತಿ ಹೇಳ್ತಾರೆ. ಸೊ ಇದೆಲ್ಲ ನಿಮಗೆ ಈ ಥರ ಜಾಸ್ತಿ ಕ್ವಾಂಟಿಟಿಲಿ 6, 7, 10, 20 ಪೀಸ್ ಈ ಥರ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಅಮೌಂಟ್ ಕೂಡ ನಮಗೆ ಸೇವ್ ಆಗುತ್ತೆ. ಆನಂತರ ಮಾಮೂಲಿ ಹೇರ್ ಆಕ್ಸೆಸರೀಸ್ನ ತೊಗೊಂಬಂದೆ ಈ ಥರದ್ದು. ರಿಸೆಪ್ಷನ್ ಆಗಿರ್ಬೋದು, ನಾನ್ ಬ್ರೈಡಲ್ಸ್ಗೆಲ್ಲ ರಿಸೆಪ್ಷನ್ಗೆ ಕೇಳಿದ್ರೆ ಮಾತ್ರ ಹಾಕ್ತೀನಿ. ಇನ್ನು ಬಿಟ್ಟರೆ ನಾನ್ ಬ್ರೈಡಲ್ಸ್ಗಳಿಗೆ ಈ ಥರದ್ದನ್ನೆಲ್ಲ ಹೇರ್ ಆಕ್ಸೆಸರೀಸ್ ತೊಗೊಂಬಂದಿದ್ದೀನಿ. ಈ ಥರ ಇದೆಲ್ಲ ನಿಮಗೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 100, 200, 300, 400 ಈ ಥರದ್ರ ಮೇಲೆ ಡಿಸೈನ್ಸು, ವರ್ಕು, ಸ್ಟೋನ್ಸು ಈ ಥರದ್ದೆಲ್ಲ ಇರುತ್ತೆ. ಇದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೇ ಐಟಮು. ಹೇರ್ ಆಕ್ಸೆಸರೀಸ್ನ ಮಾತ್ರ ನಾನು ಚಿಕ್ಕಪೇಟೆಯಲ್ಲಿ ಆದಷ್ಟು ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಬರ್ತೀವಿ. ಹೋಲ್ಸೇಲ್ ಪ್ರೈಸ್ ಅಂದರೆ ನಮ್ಗೆ ಅಲ್ಲೇ ಬೀಳುತ್ತೆ, ಅರ್ಧಕ್ಕರ್ಧ ಅಲ್ಲೇ ಬೀಳುತ್ತೆ. ಇಷ್ಟು ಐಟಮ್ಗೆ ನಿಮಗೆ ಒಂದು 4-5 ಐಟಮ್ಗೆ 3000 ಆಯಿತು. ನಂಬ್ತೀರಾ ನೀವು? 3000 ಆಯಿತು ಇಷ್ಟಕ್ಕೆ ಅಂತ ಅಂದರೆ ನಾವು ಎಷ್ಟೇ ಹೋಲ್ಸೇಲು ಕಮ್ಮಿ ಅಂತ ಹೋದ್ರೂ ನಮಗೆ ಬೀಳೋ ಅಂದರೆ ಕ್ವಾಲಿಟಿನೇ ನಾವು ತೊಗೊಬರ್ತೀವಿ ಅಂದರೆ ಅಮೌಂಟ್ ನಾವು ಕೊಡಲೇಬೇಕು. ಕ್ವಾಲಿಟಿ ಪರವಾಗಿಲ್ಲ, ಒಂದು ಮೀಡಿಯಮಲ್ಲಿ ಇರಲಿ ಅಂದರೆ ಅಮೌಂಟ್ ಕಮ್ಮಿನೇ ಬರುತ್ತೆ. ಆದರೆ ನನಗೇನೆಂದರೆ ದುಡ್ಡು ಪರವಾಗಿಲ್ಲ, ಹೋದರೆ ಹೋಗುತ್ತೆ. ಆದರೆ ಕ್ವಾಲಿಟಿ ಚೆನ್ನಾಗಿರಬೇಕು. ಆ್ಯಂಡ್ ನಾವು ವರ್ಕ್ ಮಾಡಬೇಕಾದ್ರೆ ಅದು ನೀಟಾಗಿ ಬರಬೇಕು. ಅದರ ಎಕ್ಸ್ಟೆನ್ಷನ್ಸ್ ಆಗಲಿ, ಜಡೆದಾಗಿರ್ಬೋದು, ಪಿನ್ ಆಗಿರ್ಬೋದು, ಯು ಪಿನ್ಸ್ ಆಗಿರ್ಬೋದು, ಇದೆಲ್ಲ ನನಗೆ ಕ್ವಾಲಿಟಿ ಇರೋದು, ಚೆನ್ನಾಗಿರೋದು ಸಿಗಬೇಕು. ಹಾಗಾಗಿ ನಾನು ಇಷ್ಟು ಐಟಮ್ಸ್ಗೆ 3000 ಆಯಿತು. ಯಾರೂ ನಂಬಲ್ಲ 3000 ಆಯಿತಾ ಇಷ್ಟೊಂದು ಐಟಮ್ಗೆ ಅಂತ. ಯಾಕಂದರೆ ಎಕ್ಸ್ಟೆನ್ಷನ್ಸ್ ಎಲ್ಲ ನಾನು ತರೋದೇ ಚೆನ್ನಾಗಿರೋದು, ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ರೈಸ್ ಚೆನ್ನಾಗಿರೋ ಪರವಾಗಿಲ್ಲ. ಇನ್ನೊಂದು ತೋರಿಸಿದ್ರು, ಅದು ಒಂದು ಎಕ್ಸ್ಟೆನ್ಷನ್ ಏನೋ 550-600 ರೂಪಾಯೋ ಹೇಳಿದರು. ಅದು ಏನಾದರೂ ಲೆಂತ್ ಕೂಡ ಸ್ವಲ್ಪ ಕಮ್ಮಿ ಇತ್ತು, ವಾಲ್ಯೂಮ್ ಪರವಾಗಿಲ್ಲ, ಆದರೆ ಲೆಂತ್ ಕಮ್ಮಿ ಅಂತ ಅನ್ನಿಸ್ತು. ಅಷ್ಟೊಂದು ಕೊಟ್ಬಿಟ್ಟು ಲೆಂತ್ ಕಮ್ಮಿ ಇರೋ ತೊಗೊಂಡೋದ್ರೆ ಇನ್ನೇನು ಪ್ರಯೋಜನ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡಿಲ್ಲ. ಇದು ಓಕೆ ಅಂತ ಅನ್ನಿಸ್ತು. ಲೆಂತು ಇದೆ, ವಾಲ್ಯೂಮ್ ಕೂಡ ಇದೆ, ಹೇರ್ ಸ್ಟೈಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ.
ಸೊ ಇಷ್ಟಕ್ಕೆ 3,000 ಆಗಿದೆ ನನಗೆ. ಇನ್ನು ಇದೆಲ್ಲ ಕಂಪ್ಲೀಟಾಗಿ ತಿರ್ಗಾ ಇನ್ನೊಂದು ಸತಿ ಹೋಗಬೇಕು. ಸೊ ಬ್ರೈಡ್ಗಳಿಗೆ ಕೆಲವೊಂದಿಷ್ಟು ಐಟಮ್ಸ್ಗಳೆಲ್ಲ ಹೇಳಿದ್ದಾರೆ, ಅದನ್ನೆಲ್ಲ ತಗೊಂಡು ಬರೋಕ್ಕೆ ಹೋಗಬೇಕು. ಅಷ್ಟೊತ್ತೊಳಗೆ ಶಾಪ್ಗೂ ಐಟಮ್ಸ್ ತರಬೇಕು. ಅವಾಗೆಲ್ಲ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ. ಇವಾಗ ರೆಡಿ ಆಗಿದ್ದೀನಿ, ಇದನ್ನೆಲ್ಲ ಎತ್ತಿಕ್ಬಿಟ್ಟು ಹೊರಡ್ತೀನಿ ನಾನು. ಅಪ್ಪನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಮೇಲೆ ಸಂಜೆ ಕ್ಲಿನಿಕ್ಕಿಗೆ ಬಂದು ಅವನಿಗೆ ಟೆಸ್ಟ್ ಮಾಡಿಸಿದ್ವಿ. ಅದು ರಿಪೋರ್ಟ್ ಬಂದಿತ್ತು, ಡಾಕ್ಟರಿಗೆ ತೋರಿಸ್ಬೇಕಾಗಿತ್ತು. ಹಾಗಾಗಿ ತೋರಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಏನಿಲ್ಲ, ನಾರ್ಮಲ್ ಇದೆ, ಆದರೆ ಸೋಮವಾರ ಇನ್ನೊಂದು ಸತಿ ಬನ್ನಿ ಅಂತ ಹೇಳಿದರು. ಯಾವುದೇ ರೀತಿಯಾದಂಥ ಮೆಡಿಸನ್ ಇದೇನು ಕೊಡಲಿಲ್ಲ. ಜಸ್ಟ್ ಒನ್ ಡೇ ಚೆಕಪ್ ಥರ ಬನ್ನಿ, ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಏನಾದರೂ ಕಮ್ಮಿ ಆಗಿರುತ್ತೆ. ಯಾಕಂದರೆ ಮುಂಚೆನೇ ಮೆಡಿಸನ್ ಕೊಟ್ಟಿದ್ದರು. ಸೊ ಹಾಗಾಗಿ ಮಂಡೇ ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು. ಯಾವುದೇ ರೀತಿಯಾದಂಥ ನೆಗೆಟಿವ್ ಬರಲಿಲ್ವಲ್ಲ ಅಂತ ಒಂದು ಸಮಾಧಾನ ಆಯಿತು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆವತ್ತು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಹಾಸ್ಪಿಟ್ಲಲ್ಲೇ ಟೈಮ್ ಆಗೋಯಿತು, 9 ಗಂಟೆ ಆಗೋಯಿತು ನಾವು ಬರೋ ಅಷ್ಟೊತ್ತಿಗೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ರೈಸ್ ಮಾಡಿ ಮುದ್ದೆಗಿಟ್ಟು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಖಾರವಾಗಿ ಮಾಡಿದೆ, ತುಂಬ ದಿವಸ ಆಗಿತ್ತು. ಅಪ್ಪು ಕೂಡ ಯಾಕೋ ಕೇಳ್ತಾ ಇದ್ದ ಮೊಟ್ಟೆ ಅಂತ. ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡಿ ಅವನಿಗೆ ತಿನ್ನಿಸ್ಬಿಟ್ಟು ಆಟ ಆಡ್ತಾ ಇದ್ದ. ಹಾಗಾಗಿ ನಾನು ಅಷ್ಟೊತ್ತೊಳಗೆ ನನಗೆ ಸ್ವಲ್ಪ ಮೇಕಪ್ ಆರ್ಡ್ರ್ ಬುಕ್ ಆಗಿತ್ತು. ಅಂದರೆ 4 ದಿವಸ ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು. 2 ದಿವಸ ಮೆಹಂದಿ, ಹಾಗೆ 2 ದಿವಸ ಮೇಕಪ್ಪು, ಒಂದು ಸೀಮಂತ, ಒಂದು ಮದುವೆದು. ಹಾಗಾಗಿ ನಾನು ಅದಕ್ಕೆ 4 ದಿವಸಕ್ಕೂ ಒಟ್ಟಿಗೆ ಏನೇನೆಲ್ಲ ಬೇಕು ಒಂದೇ ಸತಿ ಇಲ್ಲಿ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ಬಂದು ಅಕ್ಕನ ಮನೆ ಹತ್ರ ನಿಯರ್ ಬೈ ಎಲ್ಲ ಲೊಕೇಶನ್ಸ್ ಇರೋದು. ಹಾಗಾಗಿ ಅಲ್ಲೇ ಇದ್ದು ಅಲ್ಲೇ ಓಡಾಡೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಇಲ್ಲಿ ಮನೆಗೆ ಬಂದು ತಿರ್ಗಾ ಅಲ್ಲಿಗೆ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್. ಆ್ಯಂಡ್ ಆನ್ ಟೈಮ್ಗೆ ಹೋಗೋಕ್ಕೂ ರೀಚ್ ಆಗೋಕ್ಕೂ ಆಗೋಲ್ಲ. ಹಾಗಾಗಿ ನಾನು ಎಲ್ಲನೂ ನೋಡ್ಕೋತಾ ಇದ್ದೀನಿ. ಹಾಗೆ ಮೊನ್ನೆ ಎಂಗೇಜ್ಮೆಂಟ್ಗೆ ಹೋದಾಗ ಜ್ಯುವೆಲ್ಲರಿ ಎಲ್ಲ ಹಾಕಿದ್ವಲ್ಲ, ಅದನ್ನು ವಾಪಸ್ ಕೊಟ್ಟಿದ್ರು. ಸೊ ಅದನ್ನು ಕೂಡ ಅದ್ರ ಪ್ಲೇಸ್ಗೆ ಎಲ್ಲನೂ ಹಾಗೆ ಎತ್ತಿಡ್ತಾ ಇದ್ದೀನಿ, ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಸೀಮಂತಕ್ಕೂ ಕೂಡ ಜ್ಯುವೆಲ್ಲರಿನ ಬುಕ್ ಮಾಡಿದರು. ಸೊ ಅದನ್ನು ಕೂಡ ನಾನು ಇವಾಗ ಆ ಜ್ಯುವೆಲ್ಲರಿನ ಎತ್ತಿಟ್ಕೋತಾ ಇದ್ದೀನಿ. ಅದನ್ನು ಕೂಡ ಸೈಡಲ್ಲಿ ಅದನ್ನು ಎತ್ತಿಟ್ಕೊಂಡು ಆನಂತರ ಬ್ರೈಡ್ಗೆ ಏನೇನು ಬೇಕು ಅದನ್ನು ಕೂಡ ಜಡೆದಾಗಿರ್ಬೋದು, ಜಡೆ ಬಂಗಾರ ಬುಕ್ ಮಾಡಿದ್ದಾರೆ ಅವರು. ಹಾಗಾಗಿ ಅದಕ್ಕೆ ಏನೇನೆಲ್ಲ ಹಾಕೋದಕ್ಕೆ ಏರ್ ಆಕ್ಸೆಸರೀಸ್ ಎಲ್ಲ ಬೇಕು ಅದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೆ. ಹಾಗೆ ಹೇರ್ ಸ್ಟೈಲ್ಗೆ ಯಾವ ಥರ ಕೇಳಿದ್ರು ಅದಕ್ಕೆಲ್ಲ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ಕೂಡ ಹಾಗೆ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಯಾಕಂದರೆ ನಾವು ಒಂದು ಮಿಸ್ ಮಾಡಿದ್ರು ಅಲ್ಲಿ ಕೆಲಸ ಆಗಲ್ಲ. ಹಾಗಾಗಿ ಅವರು ಎಲ್ಲ ನಮ್ಮ ಮೇಲೆ ಹೇಳಿಡ್ತಾರೆ ಅಲ್ವಾ. ಆ್ಯಕ್ಚುಲಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ಮೇಲೆ ನಮ್ಗೆ ಒಪ್ಸಿರ್ತಾರೆ ಅಂದರೆ ಪ್ರತಿಯೊಂದೂ ಅವರು ಅಂದ್ಕೊಂಡಿರ್ತಾರೆ ಇವ್ರು ತರ್ತಾರೆ ಅಂತ. ಹಾಗಾಗಿ ನಾವು ಕೂಡ ಯಾವುದನ್ನು ನಾವು ಏನೇನೆಲ್ಲ ಹೇಳಿರ್ತೀವಿ, ಏನೇನೆಲ್ಲ ಅವ್ರು ಕೇಳಿರ್ತಾರೆ ಅದರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಏನೇನೆಲ್ಲ ಬೇಕಾಗುತ್ತೆ ಐಟಮ್ಸ್ಗಳಾಗಿರ್ಬೋದು ಪ್ರತಿಯೊಂದೂ ನೋಡಿಕೊಂಡು ಅದನ್ನು ನಾನೇ ಎಲ್ಲನೂ ತೊಗೊಂಡು ಹೋಗ್ತೀನಿ. ಸೊ ಹಾಗಾಗಿ ಪಿನ್ನು, ಏರ್ ಪಿನ್ನು ಪ್ರತಿಯೊಂದು ಸಣ್ಣ ಪುಟ್ಟದ್ದು ಕೂಡ ಅಷ್ಟೇ ಬಾಕ್ಸಲ್ಲೆಲ್ಲ ಫಿಲ್ ಮಾಡಿಕೊಂಡು ತಿರ್ಗಾ ಎಕ್ಸ್ಟ್ರಾ ಕೂಡ ನಾನು ತೊಗೊಂಡೋದೆ. ಅಲ್ಲಿ ಹೇಳೋಕ್ಕಾಗಲ್ಲ ನಮ್ಗೆ ಯಾವುದು ಸಾಕಾಗುತ್ತೆ ಯಾವುದು ಸಾಕಾಗಲ್ಲ ಅಂತ. ಹಾಗಾಗಿ ಆ್ಯಂಡ್ ಅಲ್ಲೆಲ್ಲ ಎತ್ತಿಟ್ಕೊಂಡು ಆನಂತರ ನಾನಿಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ. ಇವಾಗ ಮೊನ್ನೆ ನಾನು ಎಂಗೇಜ್ಮೆಂಟ್ಗೆ ಹೋದಾಗ ಮೇಕಪ್ ಮಾಡಿದ್ನಲ್ಲ, ಬ್ರಷಸ್ ಎಲ್ಲ ಹಾಗೆ ಇತ್ತು. ಹಾಗಾಗಿ ಅದನ್ನು ಇವಾಗ ವೆಟ್ ಟಿಶ್ಯೂನಲ್ಲಿ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ವಾರಕ್ಕೆ ಇಲ್ಲ ಮಂತ್ಲಿ ಒನ್ಸ್ ನಾವು ಡೀಪ್ ಕ್ಲೀನ್ ಅನ್ನೋದನ್ನ ಮಾಡ್ಕೋಬೋದು. ಬ್ರಷಸ್ಸು, ಬ್ಲೆಂಡರ್ಸ್ನೆಲ್ಲ ನೀರಲ್ಲೆಲ್ಲ ಹಾಕಿ ಅಂದರೆ ಇದನ್ನು ಮಾಡಿ ವಾಶ್ ಮಾಡ್ಕೋಬೋದು ವಾಟರಲ್ಲಿ. ಆದರೆ ಅದಾದಮೇಲೆ ನೆಕ್ಸ್ಟ್ ನಾವು ಈ ಥರ ಹೋಗ್ತಾ ಇರ್ತೀವಿ ಕಂಟಿನ್ಯೂಸ್ ಅಂದಾಗ ನಮ್ಗೆ ಆ ಥರ ವಾಟರಲ್ಲಿ ನಾವು ವಾಶ್ ಮಾಡಿ ಆರ್ಸೋಕ್ಕಾಗಿಲ್ಲ ಅಂದಾಗ ವೆಟ್ ಟಿಶ್ಯೂನಲ್ಲಿನೇ ನಾನು ಎಲ್ಲನೂ ನೀಟಾಗಿ ಒರೆಸ್ಕೊಬಿಡ್ತೀನಿ. ಆವಾಗ ಈಸಿನೂ ಆಗುತ್ತೆ ಆ್ಯಂಡ್ ನೀಟಾಗೂ ಇರುತ್ತೆ ಅಲ್ವಾ. ನಾವು ಇನ್ನೊಬ್ರ ಮೇಲೆ ಯೂಸ್ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥದ್ದು ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು 4 ಗಂಟೆಗೆ ಅಪ್ಪುನ ಅಮ್ಮ ಮನೇಲಿ ಬಿಟ್ಟು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು 4 ದಿವಸ ಇರೋಲ್ಲ. ಇನ್ನು ಅಪ್ಪುಗೆ ಊಟ ಅವನ್ನ ನೋಡ್ಕೊಳ್ಳೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹಸ್ಬೆಂಡ್ ಕೂಡ ಅವ್ರ ಕೆಲಸ ತುಂಬಾ ಇದೆ. ಹಸುದು ಅದು ಇದು ಎಲ್ಲ ಇವಾಗ ಹೆವಿ ಆಗಿರೋದ್ರಿಂದ ಅವ್ರಿಗೂ ಪಾಪ ಅವನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅಮ್ಮ ಆದರೆ ಇವಾಗ ಆರಾಮಾಗಿ ಅವನ್ನ ನೋಡಿಕೊಂಡು ತಿನ್ನಿಸ್ಕೊಂಡು ಓಡಾಡ್ಕೊಂಡಿರ್ತಾನೆ ಅಲ್ಲಿ ಮಕ್ಕಳೆಲ್ಲ ಇರೋದ್ರಿಂದ. ಹಾಗಾಗಿ ಕರ್ಕೊಂಡೋಗಿ ಒಂದು 4 ಗಂಟೆಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ವಿ. ಹೋಗಿದ ತಕ್ಷಣ ಹೋಗ್ತಾನೆ ಇಲ್ಲ, ಹತ್ತು ಕೂತ್ಕೊಬಿಟ್ಟ ನನ್ನ ಮೇಲೆ. ನಾನು ಇರೋಲ್ಲ, ನನ್ನ ಕರ್ಕೊಂಡೋಗಿಲ್ಲ, ನೀನು ಇಲ್ಲೇ ಇರು, ಜೊತೆಲೇ ಇರೋಣ, ನಾನು ಇರೋಲ್ಲ ಅಂತ ಹಠ ಮಾಡ್ದ. ಅದಾದಮೇಲೆ ಅಮ್ಮನ ನೋಡಿದ ತಕ್ಷಣ ಒಂದು ಸಮಾಧಾನ ಆಗಿ ಇಲ್ಲ ಬಾ ಅಲ್ಲಿ ಬೋಬೋ ಎಲ್ಲ ಐತೆ ಅಂತೇಳಿ ಮಾತಾಡಿಸ್ಕೊಂಡು ನಗಿಸ್ಕೊಂಡು ಕರ್ಕೊಂಡೋದ್ರು. ನಾನು ಈ ಕಡೆ ಬಂದೆ. ಬಂದಿದ್ದ ತಕ್ಷಣ ನಾನು ಬಸ್ಗೆ ಕಾಯ್ಕೊಂಡು ನಿಂತ್ಕೊಂಡೆ ಹೋಗೋದಕ್ಕೆ. ಬಸ್ ಅಂತೂ ಬರಲೇ ಇಲ್ಲ. 7 ಗಂಟೆ ಅನ್ನಂಗೆ ಬಸ್ ಬಂತು. ಹತ್ಕೊಂಡು ನಾನು ಸೀದಾ ಸೀಮಂತ ಫಂಕ್ಷನ್ ಇತ್ತಲ್ಲ, ಮೆಹಂದಿ ಹೇಳಿದ್ರಲ್ಲ, ಅಲ್ಲಿಗೆ ಹೋಗಿ ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ.
ಆದರೆ ಮೆಹಂದಿ ಹಾಕ್ಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂದರೆ ನಾನು ರೆಡಿ ಕೋನ್ಸ್ ಯಾವಾಗಲೂ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಯಾಕಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸು, ದಪ್ಪ ಬರಲ್ಲ. ನಾವು ಎಲ್ಲಿ ಬೇಕು ಯಾವ ಥರ ಬೇಕು ಆ ಥರನೇ ಹಾಕ್ಕೋಬೋದು. ಆದರೆ ಈ ಒಂದು ಫಸ್ಟೇ ಇರುತ್ತಲ್ಲ ಕೋನ್ಸ್ ರೆಡಿ ಮಾಡಿ ಇಟ್ಟಿರ್ತಾರಲ್ಲ, ಅದರಲ್ಲಿ ಅದಷ್ಟು ಡೀಟೇಲಿಂಗ್ ವರ್ಕ್ನ ನಾವು ಚೆನ್ನಾಗಿ ಮೆಹಂದಿ ಹಾಕೋದಕ್ಕಾಗಲ್ಲ. ನಾವು ಫಸ್ಟ್ ಅನ್ಕೋತಾ ಇದ್ವಿ ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನನಗೆ ಯಾವಾಗ ಮೆಹಂದಿ ಕ್ಲಾಸ್ಗೆ ಹೋಗಿ ಎಲ್ಲ ಕಲಿತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆವಾಗಿಂದ ನನಗೆ ನಾವೇ ರೆಡಿ ಮಾಡ್ಕೊಳ್ಳೋವಂಥ ಕೋನ್ಸು ತುಂಬಾ ಇಷ್ಟ ಆಯಿತು. ಆದರೆ ನನಗೆ ಈ ಎಲ್ಲ ಅಪ್ಪುದು ಅದು ಇದು ಅಂದ್ಕೊಂಡು ಟೆನ್ಷನಲ್ಲಿ ರೆಡಿ ಕೋನ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಹಾಗಾಗಿ ನಾನು ಮಾಮೂಲಿ ಶಾಪಲ್ಲಿ ಸಿಗೋಂಥ ಕೋನ್ನೇ ತೊಗೊಂಡೋಗಿ ಸ್ವಾತಿ ಅವರು, ಇವ್ರು ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಚಾನಲೆಲ್ಲ ಇವ್ರದ್ದು ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ. ಅವ್ರಿಗೆ ನಾನು ಹೇಳಿದೆ ಈ ಥರ ಆಗಲಿಲ್ಲ ಸ್ವಾತಿ ಅವರೇ, ಹಾಗಾಗಿ ನಾನು ಇದರಲ್ಲೇ ಹಾಕ್ತೀನಿ, ನೀವೇನು ಬೇಜಾರು ಮಾಡ್ಕೊಬಿಡಿ, ಅದು ಡೀಟೇಲಿಂಗ್ ವರ್ಕ್ ಬರಲಿಲ್ಲ ಅಂದರೆ ಆದಷ್ಟು ಹಾಕಿ ಕೊಡ್ತೀನಿ ಚೆನ್ನಾಗಿಯೇ. ಆದರೆ ಇದರಲ್ಲಿ ಆದಷ್ಟು ಡೀಟೇಲಿಂಗ್ ವರ್ಕ್ನ ಮಾಡೋದಕ್ಕಾಗಲ್ಲ. ಅದು ಇನ್ನೇನೋ ನಾವೇನೋ ಒಂದು ಹಾಕಿದ್ರೆ ಅದು ಇನ್ನೇನೋ ಥರ ಕಾಣಿಸುತ್ತೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದೆ. ಅವರಿಲ್ಲ ಪರವಾಗಿಲ್ಲ ಯಾವುದೋ ಒಂದು, ಆದರೆ ಇವಾಗ ಅದು ಒಂದು ಆಸೆ ಅಷ್ಟೇ ನಮಗೆ, ಪ್ರೆಗ್ನೆನ್ಸಿಲಿ ಹಾಕ್ಕೋಬೇಕು, ಅದೇನೋ ಒಂಥರ ಸೀಮಂತ ಅನ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ನಮಗೇನು ಅದೇ ಥರ ಇರಬೇಕು, ಇದೇ ಥರ ಡೀಟೇಲಿಂಗ್ ವರ್ಕೇ ಇರಬೇಕು ಅಂತ ಏನಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ಇಷ್ಟು ಬಂದು ಹಾಕ್ಕೊಡ್ತಾ ಇದ್ದೀರಲ್ಲ ಅದೇ ನಂಗೆ ಖುಷಿ ಅಂತ ಹೇಳಿದ್ರು. ನನಗೂ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ, ನನಗಷ್ಟು ಸಪೋರ್ಟ್ ಮಾಡ್ಕೊಂಡಿದ್ದಕ್ಕೆ. ಯಾಕಂದರೆ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಡೀಟೇಲಿಂಗ್ ವರ್ಕ್ ಅನ್ನೋದು ಇರಬೇಕಲ್ಲ, ಹಾಗಾಗಿ. ಆ್ಯಂಡ್ ಇದು ಬಂದು ಒಂದು ಹ್ಯಾಂಡ್ಗಾಯಿತು ಆ್ಯಂಡ್ ಸೆಕೆಂಡ್ ಹ್ಯಾಂಡ್ಗೂ ಅಷ್ಟೇ ಕೆಲವೊಂದಿಷ್ಟು ಥೀಮಲ್ಲಿ ಮಾಡಿದ್ದೆ. ಯಾಕಂದರೆ ಅವರು ಸೀಮಂತ ಪ್ಲಸ್ ಅವ್ರ ಬರ್ತ್ಡೇನೂ ಕೂಡ ಇತ್ತು, ಹಾಗಾಗಿ ಒಟ್ಟಿಗೆ ಆಚರಿಸ್ಕೋತಾಯಿದ್ರು. ಒಂದು ಹ್ಯಾಂಡ್ಗೆ ಒಂದು ಸ್ವಲ್ಪ ಸೀಮಂತ ಟೈಪಲ್ಲಿ, ಅಂದರೆ ಬೇಬಿ ಬಾಯ್, ಮಾಮ್, ಡ್ಯಾಡ್, ಆ ಬಟ್ಟೆ ಆಗಿರ್ಬೋದು, ಅವರ ಡೇಟ್ಸ್ ಆಗಿರ್ಬೋದು, ಈ ಥರದನ್ನ ಬರೆದೆ. ಇನ್ನೊಂದು ಹ್ಯಾಂಡಲ್ಲೂ ಕೂಡ ಅಷ್ಟೇ ಮಾಮ್ ಅಂತ ಬರೆದ್ಬಿಟ್ಟು ಹುಡುಗ ಹುಡುಗಿದು ಈ ಥರ ಬಟ್ಟೆಗಳನ್ನ ಇದನ್ನು ಮಾಡಿ, ಆಮೇಲೆ ಕೇಕ್ ಈ ಥರದ್ದೆಲ್ಲ, ವೇಟಿಂಗ್ ಫಾರ್ ಯು, ವೆಲ್ಕಮ್ ಬೇಬಿ, ಈ ಥರದ್ದೆಲ್ಲ ಕೆಲವೊಂದಿಷ್ಟು ವರ್ಕ್ಗಳನ್ನ ಕೊಟ್ಟೆ. ಆದರೆ ತುಂಬ ಡೀಟೇಲಿಂಗ್ ವರ್ಕ್ನ ಕೊಡೋದಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಸೊ ಮೆಹಂದಿ ಎಲ್ಲ ಹಾಕೋ ಅಷ್ಟೊತ್ತಿಗೆ 11:30 ಆಗೋಯಿತು, 12 ಗಂಟೆ ಆಯಿತು. ನಾವು ಕೂಡ ಅಂದರೆ ಊಟ ಎಲ್ಲ ಮಾಡಿಕೊಂಡೆ ನಾನು ಮೆಹಂದಿ ಕೂತಿದ್ದು. ಸೊ ಹಾಗಾಗಿ ಮೆಹಂದಿ ಎಲ್ಲ ಹಾಕ್ಬಿಟ್ಟು ಬ್ಯಾಕ್ ಸೈಡು ಅಷ್ಟೇ ಸಿಂಪಲಾಗಿ ಒಂದು ಡಿಸೈನ್ನ ಹಾಕಿದೆ. ಅಂದರೆ ಫೋಟೋಸು ತೆಗ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು, ಫೋಟೋಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ನನ್ನದು ಫೋನ್ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಫೋಟೋಸ್ ಡಿಲೀಟ್ ಆಗಿಬಿಡ್ತು. ವೀಡಿಯೋನೇ ನಾನು ಇನ್ನೊಂದು ಸರ್ತಿ ರೀಸ್ಟೋರ್ ಮಾಡಿಕೊಂಡು, ಅಂದರೆ ಬ್ಯಾಕಪ್ಪಲ್ಲಿ ಇರುತ್ತಲ್ಲ ಅದರಲ್ಲಿ ಬ್ಯಾಕಪ್ ಮಾಡಿಕೊಂಡು ವೀಡಿಯೋಸ್ನ ಇದನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೋಟೋಸ್ ಯಾವುದೂ ಸಿಗಲಿಲ್ಲ, ಆದರೆ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ಕೊಳ್ಳಲ್ಲ. ಇನ್ನೊಂದು ಇದಕ್ಕೆ ನಾನು ಫೋಟೋಸ್ನ ಶೇರ್ ಮಾಡ್ಕೋತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.